ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು 3 ಗಂಟು ಬೆಸೆದು ನಂಟು ಕಥೆಯ 9ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕಾರ್ ಡ್ರೈವ್ ಮಾಡುತ್ತಿದ್ದ ಅವಿ ಒಂದು ಅಂಗಡಿಯ ಮುಂಗಟ್ಟಿನ ಎದುರು ಕಾರ್ ನಿಲ್ಲಿಸಿದನು. ತಕ್ಷಣ ಅವನ ಕಡೆಗೆ ತಿರುಗಿ ನೋಡುವ ಆರಾಧ್ಯ, ಅವಿನ್, ಯಾಕೆ ಕಾರ್ನ ಇಲ್ಲಿ ನಿಲ್ಲಿಸಿದ್ರಿ? ನಮ್ಮನೆ ಇಲ್ಲಿ ಬರಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಪ್ರಯಾಣ ಇದೆ ಎಂದಳು. ಅವಳ ಮಾತಿಗೆ ಮುಗುಳು ನಕ್ಕವನು, ಗೊತ್ತು ಆರಾಧ್ಯ, ನಾನಿಲ್ಲಿ ಗಾಡಿ ನಿಲ್ಲಿಸಿದ್ದು ತಿನ್ನೋದಕ್ಕೆ ಏನಾದರೂ ತೆಗೊಳ್ಳೋಣಂತ ಎಂದವನು ಕಾರ್ನಿಂದ ಇಳಿದು ತರತರಹದ 3-4 ಬಗೆಯ ತಿಂಡಿಗಳನ್ನು ತೆಗೆದುಕೊಂಡು ಮತ್ತೆ ಕಾರ್ ಹತ್ತಿ ಕುಳಿತುಕೊಂಡನು. ಅವನು ಅಷ್ಟೊಂದು ಬಗೆಯ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡಿದ್ದನ್ನು ಕಂಡ ಆರಾಧ್ಯ ಬೆರಗು ಕಣ್ಣಿನಿಂದ, ಅಯ್ಯೋ, ಇಷ್ಟೊಂದು ತಿಂಡಿ ಯಾಕೆ ತಗೊಂಡ್ರಿ? ನನಗೇನು ಹಸಿವಾಗ್ತಾ ಇಲ್ಲ ಎಂದಳು. ಅವಳ ಮಾತಿಗೆ ಮತ್ತೆ ನಕ್ಕವನು, ಇದು ನಿಮಗಲ್ಲ, ನಿಮ್ಮ ಮನೆಯಲ್ಲಿರೋ ನಿಮ್ಮ ಅಮ್ಮನಿಗೆ ಮತ್ತು ನಿಮ್ಮ ತಂಗಿಗೆ. ನಾನು ಇದೇ ಮೊದಲನೇ ಸಲ ನಿಮ್ಮನೆಗೆ ಬರ್ತಾ ಇದ್ದೀನಿ. ಹಾಗಿದ್ದಾಗ ಖಾಲಿ ಕೈಯಲ್ಲಿ ಬರೋಕ್ಕೂ ಆಗುತ್ತಾ? ಅದಕ್ಕೆ ತಗೊಂಡೆ ಎಂದನು. ಅವನ ಆ ಮಾತುಗಳು, ಗುಣಗಳು ಅವಳಲ್ಲಿ ಅವನಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಗಿಟ್ಟಿಸಿಕೊಟ್ಟಿತ್ತು. ಅವನು ವಿಶಾಲ ಮನಸ್ಸಿನವನೆನ್ನುವುದು ಅವಳಿಗೆ ತಿಳಿದಿತ್ತು. ಓ ಹೌದಾ, ಅಯ್ಯೋ, ಯಾಕಿಷ್ಟು ತಿಂಡಿ ಖರೀದಿ ಮಾಡೋಕ್ಕೆ ಹೋದರೆ? ಇಷ್ಟೊಂದು ತಿಂಡಿ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಸುಮ್ಮನೆ ನಮ್ಮಿಂದ ನಿಮಗೆ ತೊಂದರೆ ಎಂದಳು ಆರಾಧ್ಯ. ಇಟ್ಸ್ ಓಕೆ ಆರಾಧ್ಯ, ಇದರಲ್ಲಿ ತೊಂದರೆ ಏನು ಬಂತು ಎಂದು ಹೇಳಿ ತನ್ನಷ್ಟಕ್ಕೆ ಕಾರ್ ಡ್ರೈವ್ ಮಾಡಿದನು. ಸುದೀರ್ಘ ಪ್ರಯಾಣದ ನಂತರ ಒಂದು ಹೆಂಚಿನ ಪುಟ್ಟ ಮನೆಯ ಮುಂದೆ ಅವನ ಕಾರ್ ನಿಂತಿತ್ತು. ಅದುವೇ ಆರಾಧ್ಯಳ ಮನೆ. ಸಂಪಿಗೆಪುರ ಅನ್ನುವ ಪುಟ್ಟ ಹಳ್ಳಿಯಲ್ಲಿರುವ ಒಂದು ಪುಟ್ಟ ಮನೆ. ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಊರದು. ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಪ್ರಕೃತಿ ತನ್ನ ಅಪೂರ್ವ ಸೌಂದರ್ಯ ರಾಶಿಯಿಂದ ನೋಡುಗರ ಮನಸ್ಸನ್ನು ತನ್ನತ್ತ ಸೆಳೆಯುತ್ತಿದ್ದಳು. ಬೆಂಗಳೂರು ಅನ್ನುವಂತಹ ಮಹಾನಗರದ ಜಂಜಾಟದ ಜೀವನ, ಟ್ರಾಫಿಕ್ ಜಾಮ್ಗಳಂತಹ ಕಿರಿಕಿರಿಯ ಜೀವನ ಶೈಲಿ, ಯಾವಾಗಲೂ ಬಸ್, ಕಾರು, ಲಾರಿಗಳ ಹಾರ್ನ್ನ ಶಬ್ದವನ್ನೇ ಕೇಳಿಸಿಕೊಳ್ಳುತ್ತಿದ್ದ ಅವಿನ್ ಇಂದು ಹಕ್ಕಿಗಳ ಇಂಪಾದ ಕಲರವವನ್ನು ಕೇಳಿದ್ದ. ಅವನಿಗೆ ಆ ನಿಸರ್ಗ ಸೌಂದರ್ಯ ಬಹಳ ಹಿಡಿಸಿತ್ತು. ಸುತ್ತಲೂ ಒಮ್ಮೆ ಕಣ್ಣಾಡಿಸಿದವನು ಆರಾಧ್ಯಳ ಕಡೆ ತಿರುಗಿ, ಆರಾಧ್ಯ, ನಿಮ್ಮ ಊರು ತುಂಬ ಚೆನ್ನಾಗಿದೆ ಕಣ್ರಿ, ತುಂಬ ಇಷ್ಟ ಆಯಿತು. ಬ್ಯೂಟಿಫುಲ್ ವಿಲೇಜ್, ಸೋ ನೈಸ್. ಅದೃಷ್ಟ ಅಂದರೆ ನಿಮ್ಮದು, ಯಾವಾಗಲೂ ಪರಿಸರದ ಜೊತೆನೇ ಇರಬಹುದು, ಸ್ವಚ್ಛವಾಗಿ ಬೀಸೋ ತಂಪಾದ ಗಾಳಿನ ಉಸಿರಾಡಬಹುದು. ಆದರೆ ನಾವು ಆ ಸಿಟಿಯಲ್ಲಿ ಯಾವಾಗಲೂ ಧೂಳು ಹೊಗೆ ತುಂಬಿದ ವಿಷಕಾರಿ ಗಾಳಿಯನ್ನೇ ಸೇವಿಸ್ತಿರ್ತೀವಿ. ಅಂಥವರಿಗೆ ಈ ಹಳ್ಳಿಯ ಸೊಗಡು ಗೊತ್ತಾಗಲ್ಲ. ಆದರೆ ಇವತ್ತು ನನಗೆ ನಿಮ್ಮ ಹಳ್ಳಿಯನ್ನು ನೋಡಿ ತುಂಬ ಖುಷಿಯಾಯಿತು, ಒಂದು ರಿಲೀಫ್ ಸಿಕ್ಕ ಹಾಗಾಯಿತು ಎಂದನು ಖುಷಿಯಿಂದ. ಅವನ ಮಾತಿಗೆ ನಕ್ಕ ಆರಾಧ್ಯ, ಹೌದು, ಅದಕ್ಕೇನೆ ಹೇಳುದು ಹಳ್ಳಿ ಜೀವನ ಎಲ್ಲದಕ್ಕಿಂತಲೂ ಉತ್ತಮವಾದ ಜೀವನ ಅಂತ. ಹಳ್ಳಿ ಜನರು, ಅವರ ಮನಸ್ಸು, ಅಲ್ಲಿ ಹರಿಯೋ ನೀರು, ಬೀಸುವ ಪರಿಶುದ್ಧವಾದ ಗಾಳಿ, ಇದನ್ನೆಲ್ಲ ಅನುಭವಿಸುವವರೇ ನನ್ನ ಪ್ರಕಾರ ನಿಜವಾದ ಅದೃಷ್ಟವಂತರು. ಹಾಗೆ ಇದೆಲ್ಲ ನಮ್ಮ ಹಳ್ಳಿಲಿ ಮಾತ್ರ ಸಿಗೋಕೆ ಸಾಧ್ಯ. ಬನ್ನಿ ಮನೆಯೊಳಗೆ ಹೋಗೋಣ ಎಂದು ಹೇಳಿ ಮನೆಯೊಳಗೆ ಕರೆದುಕೊಂಡು ಹೋದಳು. ಅಚಾನಕ್ಕಾಗಿ ಮನೆಗೆ ಬಂದ ಮಗಳನ್ನು ಕಂಡು ಖುಷಿಗೊಂಡ ಅವಳ ತಾಯಿಯ ಕಣ್ಣುಗಳು ಹೋಗಿದ್ದು ಅವಳ ಪಕ್ಕ ನಿಂತುಕೊಂಡಿದ್ದ ಅವಿನ್ನ ಮೇಲೆ. ಆರಾಧ್ಯ, ನೀನೇನಮ್ಮ ಹೇಳ್ದೇನೆ ಮನೆಗೆ ಬಂದು ಬಿಟ್ಟಿದೀಯಾ? ಅದು ಸರಿ, ಈ ಹುಡುಗ ಯಾರು ಎಂದು ಕೇಳಿದಳು ಜಾನಕಿ ಅವರು ಅಚ್ಚರಿಯಿಂದ. ಅವರ ಮಾತಿಗೆ, ಅಮ್ಮ, ಇವರ ಅವಿನ್ ಅಂತ ಎಂದಷ್ಟೇ ಪರಿಚಯ ಮಾಡಿಕೊಟ್ಟಳು ಆರಾಧ್ಯ. ಅಮ್ಮ ನಮಸ್ತೆ ಎಂದು ಹೇಳಿದ ಅವಿನ್ ಅವರಿಗೊಂದು ಮುಗುಳ್ನಗೆ ಕೊಟ್ಟು ಕೈ ಜೋಡಿಸಿ ನಮಸ್ಕರಿಸಿದನು. ಅವನು ಇನ್ನೂ ನಿಂತೇ ಇರುವುದನ್ನು ಕಂಡ ಆರಾಧ್ಯ, ಅವಿನ್ ಅವರೇ, ಯಾಕೆ ನಿಂತಿದ್ದೀರಾ, ಕೂತ್ಕೊಳ್ಳಿ ಎಂದು ಹೇಳಿ ಅವನಿಗೆ ಕೂರಲು ಒಂದು ಚೇರ್ ಕೊಟ್ಟು ತಾಯಿಯ ಕಡೆ ತಿರುಗಿ, ಅಮ್ಮ, ಅನನ್ಯ ಎಲ್ಲಿ, ಎಲ್ಲೂ ಕಾಣಿಸ್ತಿಲ್ಲ ಎಂದು ಕೇಳುವಷ್ಟರಲ್ಲಿ ಒಳಗಿನಿಂದ 2 ಲೋಟದಲ್ಲಿ ಪಾನೀಯ ಹಿಡಿದು ತರುವ ಅನನ್ಯ, ಅಕ್ಕ, ನಾನು ಬಂದೆ. ನೀನು ಮತ್ತೆ ಈ ಅಣ್ಣ ಕಾರಿನಿಂದ ಇಳಿತಿದ್ದನ್ನು ನಾನು ಆಗಲೇ ನೋಡಿದೆ. ಅದಕ್ಕೆ ನಿಮಗೋಸ್ಕರ ಕುಡಿಯೋದಕ್ಕೇನಾದರೂ ಮಾಡೋಣಂತ ಹೋಗಿದ್ದೆ ಎಂದವಳು ಅವಳ ಕೈಗೆ ಲೋಟ ಕೊಟ್ಟು ಇನ್ನೊಂದನ್ನು ಅವಿನ ಮುಂದೆ ಹಿಡಿಯುತ್ತಾ, ಅಣ್ಣ ತೆಗೊಳ್ಳಿ ಎಂದಳು. ಅವಳಿಗೊಂದು ಮುದ್ದಾದ ನಗು ನೀಡಿ ಅವಳ ಕೈಯಿಂದ ಲೋಟ ಪಡೆದುಕೊಂಡವನು ಅವಳ ಕೈಗೆ ತಾನು ಬರುವಾಗ ತಂದಿದ್ದ ತಿಂಡಿಗಳನ್ನು ಕೊಡುತ್ತಾ, ಪುಟ್ಟಿ, ಏನು ಓದ್ತಾ ಇದ್ದೀಯಾ ನೀನು ಎಂದು ಕೇಳಿದನು. PUC ಎಂದು ನಗುತ್ತಲೇ ಉತ್ತರ ಕೊಟ್ಟು ಒಳಗೆ ಹೋದಳು ಅನನ್ಯ. ಈಗ ಜಾನಕಿ ಅವರ ಕಡೆ ನೋಡುವ ಅವಿನ್, ಅಮ್ಮ, ಈಗ ಹೇಗಿದ್ದೀರಾ? ಆರಾಧ್ಯ ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ಅಂತ. ಹೇಗಿದೆ ಆರೋಗ್ಯ ಕೇಳಿದನು. ಏನಂತ ಹೇಳಿ ಕಣಪ್ಪ, ನಾನು ಈ ಕಾಯಿಲೆ ನನ್ನನ್ನು ಬದುಕೋಕ್ಕೂ ಬಿಡ್ತಿಲ್ಲ, ಸಾಯೋಕ್ಕೂ ಬಿಡ್ತಿಲ್ಲ.
ಒಟ್ನಲ್ಲಿ ನನ್ನಿಂದಾಗಿ ನನ್ನೆರಡು ಮಕ್ಕಳಿಗೆ ಕಷ್ಟ, ಅದರಲ್ಲೂ ಆರಾಧ್ಯ ಅಂತೂ ತುಂಬ ಕಷ್ಟಪಡ್ತಿದ್ದಾಳೆ ಎಂದು ಹೇಳಿ ಕಣ್ಣಂಚು ಒದ್ದೆ ಮಾಡಿಕೊಂಡರು ಜಾನಕಿ. ತಾಯಿಯ ಕಣ್ಣಲ್ಲಿ ಕಣ್ಣೀರು ನೋಡಿದ ಆರಾಧ್ಯಳ ಮನಸ್ಸು ಕುಗ್ಗಿ ಹೋಯಿತು. ತಾಯಿಯ ಭುಜ ಬಳಸಿದವಳು, ಯಾಕಮ್ಮ ಅಳ್ತಿದ್ದೀಯಾ? ಅಂಥದ್ದೇನಾಯ್ತಂತ ಅಳ್ತಿದ್ದೀಯಾ? ನಾನು ಯಾವತ್ತೂ ನಿನ್ನನ್ನು ನೋಡ್ಕೊಳ್ಳೋದು ನನಗೆ ಕಷ್ಟ ಆಗ್ತಿದೆ ಅಂತ ಅಂದ್ಕೊಂಡವಳೇ ಅಲ್ಲ. ಮಗಳಾಗಿ ನಾನು ನಿನ್ನನ್ನು ನೋಡ್ಕೊಳ್ಳೋದು ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೀನಿ ಎಂದಳು. ಹೌದಮ್ಮ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನೀನು ನಿನ್ನ ಕರ್ತವ್ಯನ ನಿಭಾಯಿಸಿಕೊಂಡು ಹೋಗೋ ಭರದಲ್ಲಿ ನಿನ್ನ ಸ್ವಂತ ಜೀವನನ ಮರೀತಿದ್ದೀಯ. ನಿನ್ನ ಜೀವನದ ಬಗ್ಗೆ ನೀನು ಗಮನ ಕೊಡ್ತಾ ಇಲ್ವಲ್ಲ ಎಂದರು. ಅವಳ ಮಾತಿಗೆ ನೀರಸವಾಗಿ ನಕ್ಕ ಆರಾಧ್ಯ, ನನ್ನ ಜೀವನಕ್ಕೆ ಏನಾಗಿದೆ ಅಮ್ಮ? ಚೆನ್ನಾಗೇ ಇದೆಯಲ್ಲ ಎಂದಳು. ಹೊರಗಿಂದ ನೋಡೋಕೆ ಚೆನ್ನಾಗೇ ಇದೆ, ಆದರೆ ನೀನಿನ್ನೂ ಜೀವನದಲ್ಲಿ ನೋಡಬೇಕಾದದ್ದು, ಅನುಭವಿಸ್ಬೇಕಾದದ್ದು ತುಂಬ ಇದೆ. ನೀನಿನ್ನೂ ಮದುವೆ ಆಗಿಲ್ಲ ಅನ್ನೋದೇ ನನಗಿರೋ ಕೊರಗು ಕಣಮ್ಮ. ನಾನು ಸಾಯೋಕ್ಕಿಂತ ಮುಂಚೆ ನಿನ್ನ ಮದುವೆನ ಕಣ್ಣು ತುಂಬಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಎಂದರು. ಅಲ್ಲಿ ತನಕ ಸುಮ್ಮಗಿದ್ದ ಅವಿನ್, ಈಗ ಆದಷ್ಟು ಬೇಗ ನಿಮ್ಮ ಆಸೆ ಈಡೇರುತ್ತೆಮ್ಮ. ಆ ಆಸೆನ ಈಡೇರಿಸಿಕೊಳ್ಳಿ ಅಂತ ನಾನಿಲ್ಲಿಗೆ ಬಂದಿರೋದು. ನಾನು ನಿಮ್ಮ ಮಗಳು ಆರಾಧ್ಯನ ಮದುವೆ ಆಗಬೇಕು ಅಂತಿದ್ದೀನಿ. ಈ ವಿಷಯನ ಹೇಳೋಕೇನೆ ನಾವು ಇಲ್ಲಿ ತನಕ ಬಂದಿದ್ದು ಎಂದನು. ಅವನ ಮಾತು ಕೇಳಿ ಪೆಚ್ಚಾದ ಜಾನಕಿ ಅವರು ಮಗಳ ಮುಖ ನೋಡುತ್ತಾರೆ.